ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಸ್ವಲ್ಪ ವಿಚಿತ್ರವಾಗಿರುತ್ತೆ. ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಕ್ಕಿಂತ ಸ್ವಲ್ಪ ವಿಚಿತ್ರವಾದ ಲೆವೆಲ್ ಅಲ್ಲಿ ಅಥವಾ ವಿಚಿತ್ರವಾದ ಸ್ಟೇಟ್ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಾ ಯಾವ ವಿಡಿಯೋಸ್ ಅಲ್ಲೂ ಕೂಡ ಹೇಳಿಲ್ಲ, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನ ನೀವು ಕೊನೆ ತನಕ ನೋಡಿದ್ರೆ ಮಾತ್ರ ಇದ್ರ ಎಸೆನ್ಸ್ ಏನು ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಸೊ ಹೀಗೆ ಒಂದು ಯಾವುದೋ ಹೆಸರಿಲ್ಲದ ದೇಶ, ಹೆಸರಿಲ್ಲದ ಊರು, ಅಲ್ಲಿ ಒಂದು ಹೀಗೆ 9 ಗಂಟೆ ಆದ ತಕ್ಷಣ ಒಬ್ಬಳು ಮಹಿಳೆ ಆ ಊರಿನಲ್ಲಿ ವಾಸ ಮಾಡ್ತಾ ಇರ್ತಾಳೆ. 9 ಗಂಟೆ ಆದ ತಕ್ಷಣ ಅವಳು ದಿನಾಲು ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ. ಆ ಕೆಲ್ಸಕ್ಕೆ ಹೆಂಗ್ ಹೋಗ್ತಿರ್ತಾಳೆ ಅಂತಂದ್ರೆ ಒಂದು ಮೆಟ್ರೋ ಟ್ರೈನ್ ಬರುತ್ತೆ ಸಬ್ವೇದಲ್ಲಿ. ಆ ಮೆಟ್ರೋ ಟ್ರೈನ್ ಒಂದು ಹಿಂಗೆ 5 ಕಿಲೋಮೀಟರ್ ದೂರ ಹೋದ್ರೆ ಅವಳ ಆಫೀಸ್ ಎಲ್ಲ ಬರುತ್ತೆ ಊರ್ ಮಧ್ಯದಲ್ಲಿ. ಆ ತರ ಅವಳು ದಿನಾಲು ಹಾಗೆ ಹೋಗ್ತಾ ಇರ್ತಾಳೆ ಅವಳು ಮಹಿಳೆ. ಅವಳು ಒಂದು ಮಿಡ್ 20s ಅಲ್ಲಿ ಇರ್ತಾಳೆ, 26-27 ಏಜ್ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾಳೆ ಆ ಮಹಿಳೆ. ಹೀಗೆ ದಿನಾಲು ಅವಳ ರೂಟೀನ್ ಇರುತ್ತೆ. ಸೋಮವಾರದಿಂದ ಶುಕ್ರವಾರ ತನಕ ಹೋಗೋದು, ಮತ್ತೆ ಸಾಟರ್ಡೆ ಸಂಡೇ ರಜೆ ಇರೋದು, ಈ ತರ ಮಾಡ್ತಾ ಇರ್ತಾಳೆ. ಒಂದ್ ದಿನ ಏನ್ ಮಾಡ್ತಾಳೆ ಅವಳು, ಹೀಗೆ ಮೆಟ್ರೋದಲ್ಲಿ ಹೋಗುವಾಗ ಇದು ದಿನ ನಡೀತಾ ಇರುತ್ತೆ ಈ ಘಟನೆ. ಹೀಗೆ ದಿನಾಲು ಲೈಫ್ ಏನಪ್ಪಾ ಮೇಲೆ 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 ನಡೀತಾ ಇದೆ, ಲೂಪ್ ತರ ನಡೀತಾ ಇರುತ್ತೆ ಇದೇ ತರ ಘಟನೆ. ಬೆಳಿಗ್ಗೆ ಹೋಗೋದು, ಬರೋದು, ಮತ್ತೆ ಹೋಗೋದು, ಮತ್ತೆ ಬರೋದು. ಒಂದು ದಿನ ಅಲ್ಲಿ ಹೋದಾಗ ಎದುರಿಗೆ ಒಬ್ಬ ವ್ಯಕ್ತಿ ಕೂತಿರ್ತಾನೆ, ರೀವ್ ಅಂತ. ಅವಳು ಕಂಪ್ನಿಗೆ ವರ್ಕ್ ಮಾಡ್ತಾ ಇರ್ತಾನೆ. ಇವರಿಬ್ರು ದಿನಾಲು ಸೇಮ್ ವೇದಲ್ಲೇ ಹೋಗ್ತಿರ್ತಾರೆ, ಆದ್ರೆ ಮಾತಾಡ್ಸಿರಲ್ಲ. ಯಾವತ್ತು ಕಂಪ್ನಿಯಲ್ಲೂ ಮಾತಾಡ್ಸಿರಲ್ಲ, ಇಲ್ಲೂ ಮಾತಾಡ್ಸಿರಲ್ಲ. ಅವನು ನೋಡಕ್ಕೆ ಚೆನ್ನಾಗಿರ್ತಾನೆ. ಅವನು ಒಂಥರ ಲೈಕ್ 30-31 ಇಯರ್ಸ್ ಏಜ್ ಇರ್ತಾನೆ, ರೀವ್ ಅಂತ. ಆವಾಗ ಅವನು ಕೆಲವೊಂದು ದಿನಗಳಲ್ಲಿ ಇವರು ಸುಮ್ಮನೆ ಹಿಂಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ, ಐ ಕಾಂಟ್ಯಾಕ್ಟ್. ಅವನು ನೋಡ್ತಿರ್ತಾನೆ, ಆ ರೀವ್ ಅನ್ನೋ ವ್ಯಕ್ತಿ. ನೋಡಿದ ತಕ್ಷಣ ಮತ್ತೆ ಅವನಿಗೆ ಏನೋ ಮಾತಾಡ್ಸಕ್ಕೆ ಅವನಿಗೆ ಧೈರ್ಯ ಬರಲ್ಲ, ಬಟ್ ಇವಳಿಗೆ ಏನೋ ಇಷ್ಟ ಆಗಲ್ಲ, ಗೊತ್ತಿಲ್ಲ. ಸುಮ್ಮನೆ ಹಿಂಗೆ ಸ್ಮೈಲ್ ಬರುತ್ತೆ. ಹೀಗೆ ಇದು 1 ವಾರ 1 ತಿಂಗಳು ಹೀಗೆ ನಡೀತಾನೆ ಹೋಗುತ್ತೆ. ಸುಮ್ನೆ ಹಿಂಗ್ ಬರೋದು, ಹಿಂಗ್ ಕೂಡೋದು, ಎದುರಿನ ರೋಲ್ ಅಲ್ಲಿ ಕೂತಿರ್ತಾನೆ. ಅವನು ಅದೇ ರೋಲ್ ಕೂತಿರ್ತಾನೆ, ಇವಳು ಇಲ್ಲೇ ಕೂತಿರ್ತಾಳೆ. ದಿನ ಹಿಂಗೆ ಹೋಗ್ತಾ ಇರುತ್ತೆ ಟ್ರೈನು. ಹಿಂಗೆ ನೋಡ್ತಾನೆ, ಅವಳು ಹಿಂಗೆ ನೋಡ್ತಾಳೆ, ಸ್ಮೈಲ್ ಮಾಡ್ತಾಳೆ. ಹಿಂಗೆ ನಡೀತಾ ಇರುತ್ತೆ. ಆಮೇಲೆ ಈ ತರ ನಡೀತಾ ಹಿಂಗೆ ಕಾಲಗಳು ಹಿಂಗೆ ಕಾಲ ಉರುಳಿದಂತೆ ಅವನು ಒಂದಿನ ಧೈರ್ಯ ಮಾಡ್ಬಿಟ್ಟು ಹತ್ರ ಬಂದು ಅವಳನ್ನ ಮಾತಾಡಿಸ್ತಾನೆ. ಹಿಂಗೆ ನಾನು ನಿಮ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಇದೇ ವೇಯಲ್ಲಿ ಬರ್ತೀನಿ, ನಾವು ದಿನಾಲು ಹಿಂಗೆ ನೋಡ್ತೀವಿ, ಸ್ಮೈಲ್ ಮಾಡ್ತೀವಿ, ಏನು ನಡೀತಾ ಇಲ್ಲ, ಲೈಕ್ ಹೆಂಗಿದ್ದೀರಾ ಅಂತ ಮಾತಾಡ್ಸಕ್ ಬಂದೆ, ಲೈಕ್ ಹಾಯ್ ಅಂತ ಹಿಂಗೆ ಕೇಳ್ತಾನೆ. ಅವಳಿಗೂ ಲೈಕ್ ಇಷ್ಟ ಆಗುತ್ತೆ, ಬಿಕಾಸ್ ಅವನು ಚೆನ್ನಾಗಿರ್ತಾನೆ, ಲೈಕ್ ಮಾತಾಡಿಸ್ತಾರೆ. ಆಮೇಲೆ ಮೆಲ್ಲಕ್ಕೆ ಫ್ರೆಂಡ್ಸ್ ಆಗ್ತಾರೆ. ಆಮೇಲೆ ಕಂಪ್ನಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆ ಆಗಿ ಅದು ಪ್ರೀತಿಗೆ ಟರ್ನ್ ಆಗಿ ಲೈಕ್ ಅವರು ಕಪಲ್ ಆಗ್ತಾರೆ. ಇದು ಹಿಂಗೆ ಒಂದು 6 ತಿಂಗಳು 8 ತಿಂಗಳು 1 ವರ್ಷ ಒಂದು ಪೀರಿಯಡ್ ಆಫ್ ಅಲ್ಲಿ ಟೈಮ್ ಸ್ಪ್ಯಾನ್ ಅಲ್ಲಿ ಆಗುತ್ತೆ. ಹೀಗಾದಾಗ ಅವಳು ಲೈಕ್ ಆರ್ಕಿಟೆಕ್ಚರಲ್ ಡಿಸೈನರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಲೈಕ್ ಸಿಟಿಗಳನ್ನ ಡಿಸೈನ್ ಮಾಡೋದು, ಬಿಲ್ಡಿಂಗ್ಸ್ ನ ಡಿಸೈನ್ ಮಾಡೋದು, ಆ ತರ ಒಂದು ಪ್ರೊಫೆಷನ್ ಇರುತ್ತೆ. ಅವನು ಮತ್ತೆ ಅವಳನ್ನ ಇಷ್ಟಪಟ್ಟಿರೋದ್ರಿಂದ ಅವಳಿಗೆ ಏನ್ ಬೇಕೋ ಅದನ್ನ ಅವನು ಸಪೋರ್ಟ್ ಮಾಡ್ತಾ ಇರ್ತಾನೆ. ಮತ್ತೆ ಅವಳು ಡ್ರೀಮ್ಸ್ ಏನಿದೆ, ಅವಳದು ಏನ್ ಅಚೀವ್ ಮಾಡ್ಬೇಕು ಲೈಫ್ ಅಲ್ಲಿ, ಆ ತರದೆಲ್ಲ ಅವನು ಸಪೋರ್ಟ್ ಮಾಡ್ತಾನೆ. ನೀನು ಹಂಗ್ ಮಾಡ್ಬೇಕು ಕೆಲಸದಲ್ಲಿ, ಹಿಂಗ್ ಮಾಡ್ಬೇಕು ಕೆಲಸದಲ್ಲಿ ಅಂತ ಅವಳಿಗೆ ಪ್ರೋತ್ಸಾಹ ಮಾಡ್ತಿರ್ತಾನೆ. ಅವನೇನು ಹಿಂಗೆ ಕಂಟ್ರೋಲ್ ಮಾಡ್ತಾ ಇರಲ್ಲ ಅವಳನ್ನ. ಅವಳಿಗೆ ಅದು ಇಷ್ಟ ಆಗ್ತಾ ಇರುತ್ತೆ. ಒಂದು ದಿನ ಏನ್ ಮಾಡುತ್ತೆ, ಅವಳು ಹೀಗೆ ಯಾವ್ದೋ ಒಂದು ಲಕ್ಕಿಂದ ಅವಳಿಗೆ ಮ್ಯಾನೇಜರ್ ಆಗಿ ಪ್ರಮೋಷನ್ ಸಿಗುತ್ತೆ. ಒಂದು ದೊಡ್ಡ ಪ್ರಾಜೆಕ್ಟ್ ಸಿಗುತ್ತೆ, ಒಂದು ದೊಡ್ಡ ಒಂದು ಬಿಲ್ಡಿಂಗ್ ನ ಡಿಸೈನ್ ಮಾಡ್ಬೇಕು ಅಂತ. ಡಿಸೈನರ್ ಎಲ್ಲ ಮಾಡ್ತಾರೆ, ತುಂಬಾ ಒಪ್ಕೊಂತಾರೆ. ಲೈಕ್ ಅವಳು ಬಿಲ್ಡಿಂಗ್ ಕಟ್ತಾರೆ, ಅದನ್ನ ಬಹಳ ಚೆನ್ನಾಗಿದೆ ಅಂತ ಎಲ್ಲ ಒಪ್ಕೊಂತಾರೆ. ಹೀಗೆ ಕಟ್ಟಿದ್ಮೇಲೆ ಅವರಿಬ್ರು ಅವನು ಹೇಳಿದ ರೀವ್ ಅಂತ ಅವನ ಜೊತೆ ಬಂದು ಇವಳು ಹೇಳ್ತಾಳೆ, ಹಿಂಗೆ ನಾನು ಮ್ಯಾನೇಜರ್ ಅಲ್ಲಿ ಪ್ರಮೋಷನ್ ಆದಾಗ ಒಂದು ಬಿಲ್ಡಿಂಗ್ ಕಟ್ಸಿದೆ, ತುಂಬಾ ಚೆನ್ನಾಗಿದೆ, ಆರ್ಕಿಟೆಕ್ಚರ್ ಎಲ್ಲ ಬಹಳ ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಟ್ರು. ನಾನು ಕೆಲಸದಲ್ಲಿ ತುಂಬಾ ಮೇಲ್ ಹೋಗ್ತಾ ಇದ್ದೀನಿ, ನಾವಿಬ್ರು ಹಿಂಗೆ ಜೊತೆಗಿರೋದೇ ಇದಕ್ಕೆಲ್ಲ ಕಾರಣ, ನಿನ್ ಸಪೋರ್ಟಿಗೆ ಥ್ಯಾಂಕ್ಸ್ ಅಂತೇಳಿ ಹೀಗೆ ಲೈಫ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಹೀಗೆ ನಡೀತಾ ಇರುತ್ತೆ. ಒಂದು ದಿನ ಒಂದು ಕೆಟ್ಟ ದಿನ ಅವಳು ಹೀಗೆ ಬಂದ್ಬಿಟ್ಟು ಅದನ್ನ ಬಿಲ್ಡಿಂಗ್ ನ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತಾಳೆ. ಏನಾಯ್ತೋ ಗೊತ್ತಿಲ್ಲ, ಕಣ್ಣು ಮುಸುಕಿದಂಗೆ ಲೈಕ್ ಮಂಜಾದಂಗೆ ಏನೋ ಒಂದು ಧೂಳ ತರ ಬಂದ್ಬಿಡುತ್ತೆ. ಆ ತರ ಧೂಳ ತರ ಬಂದಾಗ ಹಿಂಗ್ ನೋಡ್ತಾ ಇರ್ತಾಳೆ. ನೋಡ್ತಿದ್ದಂಗೆ ಆ ಎದುರಿಗಿರೋ ಬಿಲ್ಡಿಂಗ್ ಹಂಗೆ ಬಿದ್ಬಿಡುತ್ತೆ ಕೆಳಗಡೆ. ಅವಾಗ ಅಲ್ಲಿರೋ ಎಲ್ಲ ಓಡೋಗ್ಬಿಡ್ತಾರೆ. ಅವಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಏನ್ ಡಿಸಿಷನ್ ತಗೋಬೇಕು, ಯಾರನ್ನ ಕರಿಬೇಕು, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ಜನ ಇರ್ತಾರಲ್ಲ, ಸತ್ತು ಹೋಗ್ತಾರೆ ಅಲ್ಲಿ ಬಿದ್ದು. ಅವಳೇ ಕಟ್ಸಿರ್ತಕ್ಕಂಥ ಬಿಲ್ಡಿಂಗು, ಅವಳಿಗೆ ಇಷ್ಟೊಂದೆಲ್ಲ ಹೊಗಳಿದ್ದಾರೆ ಲೈಫ್ ಅಲ್ಲಿ. ಇವಾಗ ನೋಡಿ ಎದುರಿಗೆ ಎಲ್ಲ ಕುಸಿತಾ ಇದೆ, ಅದ್ ಹಂಗೆ ಬೀಳ್ತಾನೆ ಇದೆ ಸ್ಲೋ ಮೋಷನ್ ಅಲ್ಲಿ. ಏನೋ ಒಂದು ಮೂವಿ ನೋಡ್ತಾ ಇದ್ದಾಳೇನೋ ಅಂತ ಅನ್ಸಂಗೆ ಅವಳಿಗೆ ಅನ್ಸುತ್ತೆ. ಸ್ಲೋ ಮೋಷನ್ ಅಲ್ಲಿ ಕುಸಿತಾ ಬೀಳ್ತಿದೆ ಭೂಮಿ. ಅದು ಕೊನೆಗೆ ಫುಲ್ ಎಲ್ಲ ಬೂದಿ ಆಗ್ಬಿಡುತ್ತೆ ಬಿದ್ದು. ಹೀಗೆ ನೋಡ್ತಾ ಇರುವಾಗ ಸುತ್ತಮುತ್ತ ಇರೋ ಜನರನ್ನ ನೋಡ್ತಾಳೆ ಅವಳು. ಸುತ್ತಮುತ್ತ ಜನರು, ಕಾರ್ಗಳು, ಮರಗಳು ಎಲ್ಲ ಇರ್ತವಲ್ಲ, ಅವ್ರು ನೋಡ್ತಾರೆ. ಅವುಗಳು ಇದ್ದಕ್ಕಿದಂಗೆ ಅಲ್ಲಾಡಕ್ಕೆ ಲೈಕ್ ದೊಡ್ಡ ಭೂಕಂಪ ಆಗುತ್ತಲ್ಲ, ಆ ತರ ಶೇಕ್ ಆಗಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಹೀಗೆ ಮಾಡ್ತಾ ಇಡೀ ಅವಳ ಬರ್ತಿರೋ ಭೂಮಿ, ಅವಳು ನಿಂತಿರೋ ಭೂಮಿ ಕ್ರ್ಯಾಕ್ ಆಗಿ ಸ್ಟಾರ್ಟ್ ಆಗುತ್ತೆ.
ಎರಡು ಎರಡು ಫುಲ್ ಕ್ರ್ಯಾಕ್, ಮಧ್ಯದಲ್ಲೆಲ್ಲ ಜನ ಬೀಳ್ತಿರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ. ಅಲ್ಲಿ ಅವ್ಳು ಕಾತ್ರ ಬಂದಾಗ ಅವಳು ಹೆದರ್ಕೊಂಡು ಓಡಕ್ ಟ್ರೈ ಮಾಡ್ತಾಳೆ. ಓಡ್ತಾ ಇರ್ಬೇಕಾದ್ರೆ ಸುತ್ತ ನೋಡ್ತಾಳೆ, ಆಕಾಶನೇ ಕೊಲೆಪ್ಸ್ ಆಗ್ತಾ ಇದೆ ಅಂತ ಅನ್ನಂಗ್ ಫೀಲಿಂಗು. ಅದು ನಿಜವಾಗ್ಲೂ ಆಗ್ತಾ ಇರುತ್ತೆ, ಆಕಾಶನೇ ಬೀಳ್ತಾ ಇರುತ್ತೆ, ಎಲ್ಲ ಬೀಳ್ತಾ ಇದೆ, ಎಲ್ಲ ಚಿದ್ರ ಆಗ್ತಾ ಇದೆ. ಏನ್ ನೋಡ್ತಾ ಇದ್ದಾಳೆ ರಿಯಾಲಿಟಿ ಅನ್ನೋದೇ ಚಿದ್ರ ಆಗ್ತಾ ಇದೆ. ಅವ್ಳು ಹಿಂಗೆ ಓಡಕ್ ಟ್ರೈ ಮಾಡ್ತಾಳೆ, ಯಾರೋ ಹಿಂಗೆ ಎಳ್ದಂಗ್ ಆಗ್ತಾ ಇದೆ. ಏನು ಅಂತಂದ್ರೆ ಕೆಳಗಡೆ ಭೂಮಿ ಸಿಳ್ಕಂತ ಇದೆ ಅವಳ ಕಾಲ್ ಕೆಳಗಡೆ. ಅವಳು ಇನ್ನೇನು ನನ್ನ ಕೈಲಿ ಏನೂ ಆಗಲ್ಲ ಅಂತ ಅನ್ನಂಗೆ ಹಿಂಗೆ ಬಿದ್ದ್ಬಿಡ್ತಾಳೆ. ಬಿದ್ದ ತಕ್ಷಣ ಫುಲ್ ಬ್ಲಾಕ್ ಆಗುತ್ತೆ. ಏನು ಬ್ಲಾಕ್ ಆಗುತ್ತೆ? ಅವಳ ಮೈಂಡ್ ಅಲ್ಲ, ಒಂದು ಸ್ಕ್ರೀನ್ ಇರುತ್ತೆ, ಒಂದು ಫಂಕ್ಷನ್ ಇರುತ್ತೆ, ಒಂದು ರೂಮ್. ಆ ಸ್ಕ್ರೀನ್ ಮೇಲೆ ಇವೆಲ್ಲ ನಡೀತಾ ಇರ್ತವೆ, ಈ ಹುಡುಗಿ ಅವನು ಇದು ಇವೆಲ್ಲ ಅದು ಸ್ಕ್ರೀನ್ ನಡೀತಾ ಇರುತ್ತೆ. ಅವಳು ಯಾವ ಮೂಮೆಂಟ್ ಇದರಲ್ಲಿ ಬೀಳ್ತಾವಳು ತೆಗ್ಗಲ್ಲಿ, ಅವಾಗ ಆ ಸ್ಕ್ರೀನ್ ಆಫ್ ಆಗುತ್ತೆ. ಸ್ಕ್ರೀನ್ ಆಫ್ ಆದ ತಕ್ಷಣ ಎದುರಿಗೊಬ್ಬ ಡೈಲನ್ ಅಂತ ಒಬ್ಬ ದೊಡ್ಡ ವ್ಯಕ್ತಿ ನಿಂತಿರ್ತಾನೆ. ದೊಡ್ಡ ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋ ಸೈಂಟಿಸ್ಟ್, ಅವನು ಡಿಸೈನರ್. ಅವನು ಒಂದು ಗೇಮ್ ನ ಡೆವಲಪ್ ಮಾಡಿರ್ತಾನೆ. ಅದ್ ಏನ್ ಗೇಮ್ ಅಂತಂದ್ರೆ, ಎರಡು ಕ್ಯಾರೆಕ್ಟರ್ಗಳು ದಿನಾ ಟ್ರೈನ್ ಅಲ್ಲಿ ಬಂದು ಮೀಟ್ ಆಗಿ ಮದುವೆ ಆಗಿ ಕಪಲ್ ಆಗಿ ಅವ್ರಿಗೆ ಏನು ಹಿಂಗೆ ಕೆಲಸ ಬಂದು ಅವರಿಗೆ ಈ ತರ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಆ ಕ್ಯಾರೆಕ್ಟರ್ಗಳು ಹೆಂಗೆ ಬಿಹೇವ್ ಮಾಡ್ತವೆ ಅಂತ ಹೇಳಿ ಇವನೇ ಅದಕ್ಕೆ ಜೀವ ತುಂಬಿ ಆ ತರ ಗೇಮ್ ನ ಡೆವಲಪ್ ಮಾಡಿರ್ತಾನೆ. ಇವನ ಆ ತರ ಗೇಮ್ ಡೆವಲಪರ್ ಇರ್ತಾನೆ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ, ನಾನ್ ಹಿಂಗೊಬ್ಬ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡಿದೆ, ಅವಳು ಈ ತರ ಹಿಂಗೆ ದಿನ ಟ್ರೈನಿಂಗ್ ಹೋಗ್ತಾಳೆ ಕ್ಯಾರೆಕ್ಟರ್. ಅಲ್ಲಿ ಒಬ್ಬ ಗಂಡು ಕ್ಯಾರೆಕ್ಟರ್ ಬರುತ್ತೆ, ಅವ್ರಿಬ್ರಿಗೆ ಹಿಂಗೆ ಪರಿಚಯ ಆಗುತ್ತೆ, ಅವ್ರು ಹಿಂಗೆ ಮದುವೆ ಆಗ್ತಾರೆ. ಆಮೇಲೆ ಅವಳು ಡಿಸೈನರ್ ಆಗ್ತಾಳೆ, ಅವಳು ಬಿಲ್ಡಿಂಗ್ ಕಟ್ಸ್ತಾಳೆ, ಅದು ಬಿಲ್ಡಿಂಗ್ ಇದಕ್ಕಿದಂಗ್ ಬೀಳುತ್ತೆ, ಎಲ್ಲವನ್ನು ಕೊಲ್ಯಾಪ್ಸ್ ಆಗುತ್ತೆ. ಇದು ಅವಳ ಕೊನೆಯ ಕ್ಷಣ. ಹಿಂಗೆ ನಾನು ಗೇಮ್ ನ ಡೆವಲಪ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಅಲ್ಲಿರೋರೆಲ್ಲ ಸ್ವಲ್ಪ ಅದೊಂದು ಕಾಂಪಿಟೇಷನ್ ಇರುತ್ತೆ, ದೊಡ್ಡ ಫಂಕ್ಷನ್ ಅದು. ಅದರಲ್ಲಿ ಇವನಿಗೆ ಫಸ್ಟ್ ಪ್ರೈಸ್ ಬರುತ್ತೆ. ಆಮೇಲೆ ಇವನು ರೆಕಗ್ನೈಸ್ ಆಗಿ ಇವನು ದೊಡ್ಡ ಒಂದು ಗೇಮ್ ಡೆವಲಪರ್ ಆಗ್ತಾನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಂಟಿಸ್ಟ್ ಅಂತ ಕರೆಸ್ಕೊಂತಾನೆ, ಬೇರೆಯವರಿಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾನೆ. ತುಂಬಾ ಸಕ್ಸಸ್ ಆಗ್ಬಿಡುತ್ತೆ ಇವನ್ ಲೈಫ್ ಅಲ್ಲಿ. ಎಲ್ಲ ಪೇಪರ್ಗಳಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ, ಈ ತರ ಒಬ್ಬ ವಿಜ್ಞಾನಿ ಇದಾರಂತೆ, ಅವರು ನಿಜವಾಗ್ಲೂ ಲೈಫ್ ಅಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಗೇಮ್ ತರ ಮಾಡ್ತಾರಂತೆ. ಅದನ್ನ ನೋಡಿದ್ರೆ ಲೈಕ್ ನಿಮಗೆ ಗೇಮ್ ಅನ್ಸೋದಿಲ್ಲ, ಲೈಫ್ ಅನ್ಸುತ್ತೆ ಅದು. ಯಾಕಂದ್ರೆ ಹಂಗೆ ಕ್ಯಾರೆಕ್ಟರ್ಗಳು ನಿಜವಾಗ್ಲೂ ಹಿಂಗೆ ಪ್ರೀತಿ ಮಾಡ್ತಾರಂತೆ, ನೋಡ್ತಾರಂತೆ ಕಂಡ್ಬಿಟ್ಟು. ಅವ್ರಿಗೆ ಸಕ್ಸಸ್ ಅಂದ್ರೆ ಏನಂತ ಫೀಲ್ ಆಗುತ್ತಂತೆ, ಕ್ಯಾರೆಕ್ಟರ್ ಅದು ಗೇಮ್ ಒಳಗಡೆ ಇದ್ರೆ ಆತರ ಫೀಲ್. ಆತರ ಪೇಪರ್ಗಳೆಲ್ಲ ಡಿಸ್ಕ್ರೈಬ್ ಮಾಡ್ತೇವೆ, ಟಿವಿಲಿ ಬರ್ತಾನೆ. ಅವನಿಗೆ ಒಂಥರ ಲೈಫ್ ಏನಪ್ಪ ಇಷ್ಟು ಚೆನ್ನಾಗಿದೆ ಅಂತ ಆ ಒಂದು ವಿಜ್ಞಾನಿ ಅನ್ಕೊಂತ ಇರ್ತಾನೆ. ಹೀಗೆ ಅನ್ಕೊಂತಾ ಇರ್ಬೇಕಾದ್ರೆ ಯಾವುದೋ ಒಂದು ಕೆಟ್ಟ ದಿನ ಅವನಿಗೆ ಒಂದು ಭಯಾನಕವಾದ ರೋಗ ಬಂದ್ಬಿಡುತ್ತೆ. ಅದು ಯಾವ ರೋಗ ಗೊತ್ತಿಲ್ಲ, ಅವನ ಜಗತ್ತಲ್ಲಿ ಇರ್ತಕ್ಕಂಥದ್ದು. ಆ ಭಯಾನಕವಾದ ರೋಗ ಬಂದಾಗ ಅವನು ಲೈಕ್ ಹಾಸಿಗೆ ಮೇಲೆ ಮಲಗ್ ಬಿಡ್ತಾನೆ. ಅವನಿಗೆ ಫ್ಯಾಮಿಲಿ ಡಾಕ್ಟರ್ ಹೇಳ್ತಾರೆ, ಇಲ್ಲ ಇವ್ರಿಗೆ ಬೇಗ ಟ್ರೀಟ್ಮೆಂಟ್ ಕೊಡ್ಬೇಕು, ಇವ್ರಿಗೆ ಬಂದಿರೋದು ಅತ್ಯಂತ ರೋಗ ಅಲ್ಲ, ಯಾವ್ದೋ ಒಂದು ಭಯಾನಕ ರೋಗ ಬಂದಿದೆ ಅಂತ ಹೇಳಿ ಡಾಕ್ಟರ್ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ, ಏನಾಗಿದೆ ಎಲ್ಲ ನಾರ್ಮಲ್ ಅನಿಸ್ತಾ ಇದೆ. ಅವನಿಗೆ ಯಾಕೆ ಹಂಗ ಫೀಲ್ ಆಗ್ತಾ ಇದೆ ಗೊತ್ತಾಗ್ತಿಲ್ಲ. ಅವನಿಗೆ ಮಾತ್ರ ರೋಗ ತರ ಅನಿಸ್ತಾ ಇದೆ, ರೋಗ ಬಂದಿದೆ ಅಂತ ಅನಿಸ್ತಾ ಇದೆ. ಆದ್ರೆ ಅವನು ಡಾಕ್ಟರ್ ನೋಡಿದ್ರೆ ಏನು ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ. ಯಾಕೆ ಹಿಂಗ್ ಮಾಡ್ತಿದೆ ನೀವು, ರೋಗ ಬಂದಿದೆ ಅಂತ ಹೇಳಿ ಅಂತ. ಆ ತರ ಏನಾಗಿದೆ ಡಾಕ್ಟರ್, ನನ್ನ ನೋಡಿ ಡಾಕ್ಟರ್ ಅಂತ ಹೇಳಿ ಆ ಸೈಂಟಿಸ್ಟ್ ಡಾಕ್ಟರ್ನ ಕೇಳುವಾಗ ಡಾಕ್ಟರ್ ಒಂದು ಪಲ್ಸ್ ನ ಚೆಕ್ ಮಾಡ್ತಾರೆ. ಹಿಂಗೆ ಕೈನ ಹಿಂಗೆ ಹಿಡಿತಾರೆ. ಹಂಗ ಕೈ ಹಿಡಿದು ಡಾಕ್ಟ್ರೇ ನನಗೆ ಆಗ್ತಾ ಇಲ್ಲ, ಏನೋ ಕಣ್ಣೆಲ್ಲ ಬ್ಲಾಕ್ ಆಗ್ತಾ ಇದೆ ಅಂತಾನೆ. ಇಲ್ಲ ಇರೋಪ್ಪ ನಾನು ನೋಡ್ತಿದ್ದೀನಿ, ನನ್ನ ಜೊತೆ ಇರೋ, ಇಲ್ಲ ನಾನು ನೋಡಿ, ನಾನು ಏನ್ ತೋರಿಸ್ತಿದ್ದೀನಿ, ಎಷ್ಟು ತೋರಿಸ್ತಿದ್ದೀನಿ ನೋಡಿ, ಹಿಂಗೆ ಮಾಡ್ತಾ ಇರ್ತಾರೆ ಕಣ್ಣೆದ್ರಿಗೆ. ಅವ್ನ ಕಣ್ಣು ಹಂಗೆ ಮುಚ್ತಾ ಬ್ಲಾಕ್ ಆಗ್ಬಿಡುತ್ತೆ ಒಂದ್ ಕ್ಷಣಕ್ಕೆ. ಏನು ಬ್ಲಾಕ್ ಆಗುತ್ತೆ? ಅವನ ಕಣ್ಣಲ್ಲ, ಇನ್ನೊಂದು ಸ್ಕ್ರೀನು. ಹೌದು, ಇದು ಎಲ್ಲೋ ಒಂದು ಜಾಗ, ಫಾರ್ ಫ್ಯೂಚರ್ 2300ನೇ ಇಸ್ವಿ. ಅಲ್ಲಿ ಇನ್ನೊಬ್ಬ ಗ್ರೇಟ್ ಸೈಂಟಿಸ್ಟ್ ನಿಂತಿರ್ತಾನೆ. ಅವನು ತನ್ನ ಗೇಮ್ ಒಳಗಿನ ಗೇಮ್ ನ ಡೆವಲಪ್ ಮಾಡಿರೋದ್ರ ಒಂದು ಎಕ್ಸ್ಪೀರಿಯನ್ಸ್ ನ ಜನರಿಗೆ ಹೇಳ್ತಾ ಇರ್ತಾನೆ. ತುಂಬಾ ಫಾರ್ ಫ್ಯೂಚರ್ ಇದು, 2400ನೇ ಇಸ್ವಿ. ಅವನು ಹೆಂಗೆ ಗೇಮ್ ಒಳಗಡೆ ಗೇಮ್ ನ ಡೆವಲಪ್ ಮಾಡೋದು ಅಂದ್ರೆ, ಈಗ ಫಸ್ಟ್ ಹೇಳಿದ್ನಲ್ಲ ಹುಡುಗಿ ಅಂತ, ಅದು ಗೇಮ್. ಅದನ್ನ ಡೆವಲಪ್ ಮಾಡೋದು ಇನ್ನೊಂದು ಕ್ಯಾರೆಕ್ಟರ್ ಗೇಮ್. ಆ ಗೇಮ್ ನ ಡೆವಲಪ್ ಮಾಡೋದು ಇನ್ನೊಬ್ಬ ಈಗಿರೋನು 2300ರಲ್ಲಿ. ಅವನು ಹೇಳ್ತಾನೆ, ಅವ್ನು ಹೇಳ್ತಿರ್ತಾನೆ 2300ನೇ ಇಸ್ವಿ ಇರೋ ಅಲ್ಲಿ ಜನರು ಕೂತಿರ್ತ ಆಡಿಯನ್ಸ್, ಅವ್ರಿಗೆ ಹೇಳ್ತಿರ್ತಾನೆ, ಬಹಳ ದೊಡ್ಡ ಸಮಾರಂಭ ನಡೀತಾ ಇರುತ್ತ. ಅವ್ರಿಗೆ ಹೇಳ್ತಿರ್ತಾನೆ, ಸಾವು ಅಂದ್ರೆ ನಾವು ಏನೋ ಒಂದು ತಿಳ್ಕೊಂಡ್ಬಿಡ್ತೀವಿ. ಸಾವು ಅಂದ್ರೆ ಏನೋ ಒಂದು ಅನ್ನೋನ್ ಆಗ್ಬಿಡುತ್ತೆ, ಕಣ್ಣಿ ಕತ್ಲಾಗ್ಬಿಡುತ್ತೆ, ಏನು ಕಾಣಿಸೋದಿಲ್ಲ, ಎಲ್ಲೋ ಹೋಗ್ಬಿಡ್ತೀವಿ, ಯಾವ್ದೋ ಜಾಗಕ್ಕೆ ಹೋಗ್ಬಿಡ್ತೀವಿ, ಮೇಲೆ ಹೋಗ್ಬಿಡ್ತೀವಿ, ದೇವ್ರ ಹತ್ರ ಹೋಗ್ಬಿಡ್ತೀವಿ, ಅವ್ರ ಪಾದ ಸೇರ್ಕೊಂಡ್ಬಿಡ್ತೀವಿ. ಈ ತರ ಅಲ್ಲ ಸಾವು ಅಂತಂದ್ರೆ. ನಾನು ಸಾವು ಬಗ್ಗೆನೆ ಡೆವಲಪ್ ಮಾಡ್ತಾ ಇದ್ದೀನಿ ಈ ತರ ಗೇಮ್ಗಳನ್ನ. ನೋಡಿ, ನನ್ನ ಕ್ಯಾರೆಕ್ಟರ್ ನೋಡಿ, ಇವನ್ ಯಾರೋ ಒಬ್ಬ ಸೈಂಟಿಸ್ಟ್ ಅಂತ ಹೇಳ್ದ, ಅವ್ನ ಯಾರೋ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅವನು ಆ ಗೇಮ್ ಒಳಗಡೆ ಗೇಮ್ ನ ಡೆವಲಪ್ ಮಾಡಿದಾನೆ ಇವನೊಬ್ಬ. ಸೊ ಹೀಗೆ
ಯಾವ್ದು ಎಂಡ್ ಆಗೋದಿಲ್ಲ. ಸಾವು ಅಂತಂದ್ರೆ ಏನು ಅಂತೇಳಿ ನಮಗೆ ಗೇಮ್ಗಳ ಮೂಲಕ ತೋರಿಸ್ಬೇಕಾಗಿತ್ತು ಜಗತ್ತಿಗೆ, ಟೆಕ್ನಾಲಜಿ ಯೂಸ್ ಮಾಡಿ. ಇದು 2300ನೇ ಇಸ್ವಿ. ನಿಮ್ಮ ಫೋರ್ ಫಾದರ್ಸ್ 200 ವರ್ಷಗಳ ಹಿಂದೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಬಟ್ ಇವಾಗ 200 ವರ್ಷ ಆದ್ಮೇಲೆ, ಅಂದ್ರೆ 2300ಕ್ಕೆ 200 ವರ್ಷ ಆದ್ಮೇಲೆ ಇದು ಇಷ್ಟೊಂದು ಲೆವೆಲ್ಗೆ ಬಂದಿದೆ. ಅದಕ್ಕೆ ನಾನು ಗೇಮ್ ಒಳಗಡೆ ಗೇಮ್ ಡೆವಲಪ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದರಲ್ಲಿ ಒಬ್ಬ ಆಡಿಯನ್ಸ್ ಕೂತಿರ್ತಾನೆ, ತುಂಬಾ ಬ್ರಿಲಿಯಂಟ್ ವ್ಯಕ್ತಿ. ಅವನಿಗೆ ಸೈನ್ಸ್ ಅಂದ್ರೆ ಬಹಳ ಇಷ್ಟ ಇರುತ್ತೆ ಅವನ ಆಡಿಯನ್ಸ್. ಅವನು, ಸರ್ ನನ್ನ ಹತ್ರ ಒಂದು ಕ್ವಶನ್ ಇದೆ, ನೀವು ಈ ತರ ಗೇಮ್ ಒಳಗಡೆ ಗೇಮ್ ಡೆವಲಪ್ ಮಾಡಿದಿಲ್ಲ, ಬಹಳ ದೊಡ್ಡ ಸಾಧನೆ ಇದು ಈ ಒಂದು ಯುಗದಲ್ಲಿ 2300ರಲ್ಲಿ. ಯಾಕಂದ್ರೆ ನೀವು ಕೊಟ್ಟಿರೋ ಕ್ಯಾರೆಕ್ಟರ್ಗಳು, ಆ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಡೆವಲಪ್ ಮಾಡುತ್ತೆ. ಅಂದ್ರೆ ನೀವು ಎಂತ ಒಂದು ಮಲ್ಟಿ ಟ್ಯಾಲೆಂಟೆಡ್ ಇಂಟೆಲಿಜೆಂಟ್ ಬೀಯಿಂಗ್ ಇರ್ಬೋದು ನೀವು, ಬಹಳ ಗ್ರೇಟ್ ಸರ್. ಆದ್ರೆ ನನಗೊಂದು ಕ್ವಶನ್ ಇದೆ ಸರ್ ಅಂತ. ಏನಪ್ಪ ಕೇಳೋ, ನಿಂದೇನ್ ಕ್ವಶನ್ ಡೌಟ್ ಅಂತ ಕೇಳ್ತಾನೆ. ನಾ ಹಿಂಗೆಲ್ಲ ಅರ್ಧ ಕೊಡೋದಕ್ಕಿದ್ದೀನಿ ಅಂತ ಹೇಳ್ತಾನೆ ಅವನು. ಅವಾಗ ಅವನು ಹೇಳ್ತಾನೆ, ನನ್ ಕ್ವಶನ್ ಏನೂ ಇಲ್ಲ ಸರ್, ಲೈಫ್ ಅಂತಂದ್ರೆ ನಿಮಗೆ ಆ ಫಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಆ ಹುಡುಗಿ ಹಿಂಗೆ ಇದುವ ಮಾಡುವಾಗ ಭೂಮಿ ಸೀಳಿತು, ಅವಳು ಅದನ್ನ ಹಿಂಗೆ ಬಿಡುವಾಗ ಎಂಡ್ ಮಾಡಿದ್ರಿ. ಅಂದ್ರೆ ಅಲ್ಲಿ ಮತ್ತೆ ನಥಿಂಗ್ನೆಸ್ ಅಂತ ಇಲ್ಲ. ಅಲ್ಲಿ ಎಂಡ್ ಆದ ತಕ್ಷಣ ಮತ್ತೆ ಏನೋ ಒಂದು ಸ್ಟಾರ್ಟ್ ಆಯ್ತು. ಅದೇನು ಎರಡನೇ ಸೈಂಟಿಸ್ಟ್ ಬಂದಲ್ಲ ಆ ಸ್ಕ್ರೀನು, ಅದು ಸ್ಟಾರ್ಟ್ ಆಯ್ತು. ಓಕೆ, ನಾನು ಅದು ನಿಜ ಅಂತ ಅನ್ಕೊಂಡೆ. ಅವಾಗ ಅದು ಸ್ಟಾರ್ಟ್ ಆದಾಗ ಮತ್ತೆ ಅವನಿಗೆ ಏನೋ ಒಂದು ರೋಗ ಬರ್ಸ್ಬಿಟ್ರಿ ಆ ಕ್ಯಾರೆಕ್ಟರ್ಗೆ. ಆ ರೋಗ ಬಂದು ಅವನು ಇನ್ನೇನು ಕಣ್ಮುಸ್ತಾ ಇದ್ದಾನೆ, ಅವಾಗ ಅದನ್ನ ಸ್ಕ್ರೀನ್ ಆಫ್ ಮಾಡಿದ್ರಿ. ಸೊ ಏನ್ ಸರ್ ಇದು ಲೈಫ್ ಅಂತಂದ್ರೆ? ಎಲ್ಲೋ ಇಂದ ಬಂದ್ಬಿಡ್ತೀವಿ ಅಂತ ಅನಿಸ್ತಾ ಇದೆ. ಎಲ್ಲೋ ಇಂದ ಬಂದಿದೀವ ಸರ್ ನಾವು ಊಟಕ್ಕಿಂತ ಮುಂಚೆ ಎಲ್ಲಿದೀವಿ ಸರ್? ಅಥವಾ ನಾವು ಊಟಕ್ಕಿಂತ ಮುಂಚೆ ಏನ್ ಇದೀವಿ ಅಂತ ನಾನು ಯೋಚನೆ ಮಾಡಕ್ ಹೋಗ್ತೀನಲ್ಲ ಸರ್, ಅವಾಗ ನನಗೇನು ಬರೋದಿಲ್ಲ ಕಣ್ಣಿಗೆ. ಅಂದ್ರೆ ನಥಿಂಗ್ನೆಸ್ ಇದೆ. ವಿ ಕಾಂಟ್ ಹ್ಯಾವ್ ದ ಫೀಲಿಂಗ್ ಆಫ್ ನಥಿಂಗ್ನೆಸ್ ಅಂತ ಹೇಳ್ತಾನು ಆ ವ್ಯಕ್ತಿ, ಆಡಿಯನ್ಸ್ ಅಲ್ಲಿ ಕೂತಿರೋನು. ನಮಗೆ ಏನು ಇಲ್ಲ ಅನ್ನೋದನ್ನ ಫೀಲಿಂಗ್ ಮಾಡಕ್ ಆಗಲ್ಲ. ಈಗ ನಮಗೆ 1920s 1900s ಅಲ್ಲಿ ನೀವು ಯಾರು ಬದುಕಿಲ್ಲ. ಅವಾಗ ಹೆಂಗಿತ್ತು ಯೋಚನೆ ಮಾಡಿ ಪ್ರಪಂಚ, ನಾವ್ ಹೆಂಗಿದ್ವಿ, ನಾವ್ ಎಲ್ಲಿದ್ವಿ ಅಂತಂದ್ರೆ ನಮ್ಗೇನು ಬರೋದೇ ಇಲ್ಲ ತಲೆಗೆ. ಯಾಕೆಂದ್ರೆ ವಿ ಕಾಂಟ್ ಹ್ಯಾವ್ ದ ಫೀಲಿಂಗ್ ಆಫ್ ನಥಿಂಗ್ನೆಸ್. ಏನು ಇಲ್ಲ ಅನ್ನೋದು ನಮ್ ತಲೆ ಬರಲ್ಲ. ನಮಗೇನ ಗೊತ್ತಾಗುತ್ತೆ, ಏನೋ ನಡೀತಾ ಇದೆ ಲೈಫ್, ಏನೋ ಕಂಟಿನ್ಯೂಸ್ ಆಗಿ ಕಣ್ಣಿಗೆ ಕಾಣ್ತಾ ಇದೆ, ಕಲರ್ಸ್, ಜನರು, ಮನಸ್ಸು, ಅಲ್ಲೇನೋ ನಾಯಿ ಹೊಗಳ್ತಾ ಇದೆ, ನೋಡು ಅಲ್ಲಿ ನೋಡು ಕಾಗೆ ಆಡ್ತಾ ಇದೆ. ಸೊ ಈ ತರ ಏನೋ ಒಂದು ಅನ್ಸ್ತಾ ಇದೆ. ಇದ ಸರ್ ಲೈಫ್ ಅಂತಂದ್ರೆ? ಅಥವಾ ಲೈಫ್ ಅಂತಂದ್ರೆ ಹಿಂಗೆ ನೀವು ಗೇಮ್ ಒಳಗಡೆ ಗೇಮ್ ಡೆವಲಪ್ ಮಾಡಿದಿರಲ್ಲ, ಹಂಗೆ ನಾವು ಕೂಡ ನಮ್ಮನ್ನ ಯಾರೋ ಒಂದು ನಮ್ಮನ್ನ ಯಾರು ಹಂಗೆ ಪ್ರೋಗ್ರಾಮ್ ಆಗ್ಬಿಟ್ಟಿದ್ದಾರೆ ಸರ್. ನಾವು ಊಟಕ್ಕಿಂತ ಮುಂಚೆ ನಮ್ಮನ್ನು ಯಾರು ಹಿಂಗೆ ಒಂದು ಸಿಮ್ಯುಲೇಷನ್ ತರ ಮಾಡ್ತಾ ಇದಾರ, ನಾವು ಗೊಂಬೆಗಳ ಹಂಗಂದ್ರೆ. ಅಂದ್ರೆ ಈಗ ನಾವು ಕಣ್ಣು ಮುಚ್ಚಿದ ತಕ್ಷಣ ಮತ್ತೆ ಎಲ್ಲೋ ಎದರ್ತೀವ. ಸೊ ಈ ಬೇಸಿಕ್ ಎಸೆನ್ಸ್ ಅಲ್ಲಿ ಸಾವು ಅನ್ನೋದೇ ಇಲ್ವಾ ಸರ್? ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇದೀವ. ಲೈಫ್ ಅಲ್ಲಿ ಇಷ್ಟೊಂದು ಎಲ್ಲ ಒಂದ್ ಎಂಡ್ ಆದ ತಕ್ಷಣ ಒಂದು ಸ್ಟಾರ್ಟ್ ಆಗುತ್ತೆ, ಒಂದ್ ಎಂಡ್ ಆದ ತಕ್ಷಣ ಒಂದು ಸ್ಟಾರ್ಟ್ ಆಗುತ್ತೆ ಅನ್ನೋದಿದ್ರೆ, ಈಗ ನಮಗೆ ಆಗೋ ಹ್ಯಾಪಿನೆಸ್ ಅದು ನಿಜನಾ ಸರ್? ನಮಗೆ ಆಗೋ ದುಃಖ ಅದು ನಿಜನಾ ಸರ್? ನಮಗೆ ಹ್ಯಾಪಿ ಆದಾಗ ಖುಷಿ ಪಟ್ರೆ ಅದು ಒಂದು ಮ್ಯಾಟರ್ ಆಗುತ್ತೆ ಸರ್ ಅದು ಲೈಫ್ ಅಲ್ಲಿ? ನಮಗೆ ಯಾರಾದ್ರೂ ದುಃಖ ಮಾಡಿದ್ರೆ, ಲೈಫ್ ಅಲ್ಲಿ ಕಷ್ಟಗಳಿದ್ರೆ ಅದು ಮ್ಯಾಟರ್ ಆಗುತ್ತೆ ಸರ್? ಯಾಕಂದ್ರೆ ಎಲ್ಲವೂ ಎಂಡ್ ಆಗುತ್ತೆ ಒಂದಿನ. ಅದೇ ತರ ನಿಮ್ ಗೇಮ್ ಪ್ರಕಾರ ಒಂದಿನ ಎಂಡ್ ಆದ್ರೆ ಮತ್ತೆ ಏನೋ ಸ್ಟಾರ್ಟ್ ಆಗುತ್ತೆ. ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ವಿ ಕಾಂಟ್ ಹ್ಯಾವ್ ದ ಫೀಲಿಂಗ್ ಆಫ್ ನಥಿಂಗ್ನೆಸ್. ನಿಮ್ಮ ಗೇಮ್ ಅಲ್ಲೇ ತೋರಿಸ್ಕೊಟ್ಟಿದ್ರಿ, ನಮಗೆ ಏನು ಇಲ್ಲ ಅನ್ನೋದನ್ನ ಫೀಲ್ ಮಾಡಕ್ ಆಗಲ್ಲ. ಆದ್ದರಿಂದ ನೀವು ಹಿಂಗೆಲ್ಲ ಗೇಮ್ ಡೆವಲಪ್ ಮಾಡಿದಿರಲ್ಲ ಸರ್, ನೀವೆಲ್ಲ ಗೇಮ್ ಒಳಗಡೆ ಗೇಮ್ ನ ಇದನ್ನ ನೋಡ್ತಾ ಇದ್ರೆ ನನಗೆ ಲೈಫ್ ಅಂದ್ರೆ ಏನಂತ ಅನ್ಸುತ್ತೆ ಅಂತಂದ್ರೆ, ಆಡಿಯನ್ಸ್ ವ್ಯಕ್ತಿ ಹೇಳ್ತಾನೆ, ಲೈಫ್ ಅಂದ್ರೆ ಏನಂತ ಅನ್ಸುತ್ತೆ ಅಂತಂದ್ರೆ ಇದು ಒಂದು ಕಂಟಿನ್ಯೂಸ್ ಸರ್, ಇದೊಂದು ಕಂಟಿನ್ಯೂಸ್ ಎನರ್ಜಿ. ನಾವು ಹಿಂದೆ ಎಲ್ಲೂ ಇರ್ಲಿಲ್ಲ, ಮುಂದೆ ಎಲ್ಲೂ ಹೋಗಲ್ಲ. ಏನ್ ಇದೆ ಅಂತಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಪ್ರೆಸೆಂಟ್ ಮೂಮೆಂಟ್ ಏನೋ ನಡೀತಾ ಇದೆ, ಏನೋ ಒಂದು ಬರ್ತಾ ಇದೆ, ಏನೋ ಒಂದು ಫೀಲಿಂಗ್. ಈ ಫೀಲಿಂಗ್ ಅನ್ನೋದು ಒಂದು ಸಮಥಿಂಗ್. ನಮಗೆ ನಥಿಂಗ್ ಅನ್ನೋದು ಫೀಲ್ ಮಾಡಕ್ ಆಗಲ್ಲ. ಈ ಸಮಥಿಂಗ್ ಅಲ್ಲೇ ನಾವು ಆ ಒಂದು ಸಮಥಿಂಗ್ ಅಲ್ಲೇ ಏನೋ ಖುಷಿ ಪಡ್ತೀವಿ, ಆ ಸಮಥಿಂಗ್ ಅಲ್ಲೇ ಏನೋ ನರಳ್ತೀವಿ. ಅಂದ್ರೆ ಇವೆಲ್ಲ ಮ್ಯಾಟರ್ ಆಗುತ್ತಾ ಸರ್? ನಮ್ಮ ರಿಯಲ್ ಲೈಫ್ ಅಲ್ಲಿ ನಾವೇ ಅನುಭವಿಸ್ತಾ ಇದ್ದೀವಿ, ಖುಷಿ ಆಗ್ಲಿ ಏನೇ ಫೀಲಿಂಗ್ಸ್ ಗಳಂತಾಗ್ಲಿ ಮ್ಯಾಟರ್ ಆಗುತ್ತಾ ಸರ್ ಇದು ಅಂತ ಕೇಳ್ತಾನೆ. ಎಲ್ಲರೂ ಲೈಕ್ ಸೈಲೆಂಟ್ ಆಗ್ಬಿಡ್ತಾರೆ ಅಲ್ಲಿ ಇವರೆಲ್ಲ ಆಡಿಯನ್ಸ್. ಎಂತ ಕ್ವಶನ್ ಕೇಳ್ಬಿಟ್ಟ, ಲೈಫ್ ಬಗ್ಗೆ ಎಂತೆಂತ ದೊಡ್ಡ ಮಾತು ಹೇಳ್ಬಿಟ್ಟ ಇವನು. ಎಷ್ಟೊಂದು ಇಂಟೆಲಿಜೆಂಟ್ ಇದಾನೆ. ಇವನೇ ಇಷ್ಟು ಇಂಟೆಲಿಜೆಂಟ್ ಇರ್ಬೇಕಾದ್ರೆ ಇನ್ನು ಗೇಮ್ ಒಳಗಡೆ ಗೇಮ್ ಡೆವಲಪ್ ಮಾಡಿ ಅದಕ್ಕೆಲ್ಲ ಫೀಲಿಂಗ್ ಕೊಟ್ಟ ಸೈಂಟಿಸ್ಟ್ ಅವನು ಸ್ಟೇಜ್ ಮೇಲೆ ನಿಂತಿದ್ದಾನೆ. ಏನ್ ಆನ್ಸರ್ ಕೊಡ್ತಾನೆ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. ಅವನು ಮೈಕ್ ಹಿಡ್ಕೊಂಡಿರ್ತಾನೆ. ಯಾರು ಈಗ ಗ್ರೇಟ್ ಸೈಂಟಿಸ್ಟ್ 2300 ಹೇಳಿದ್ನಲ್ಲ, ಅವನ ಮೈಕ್ ಹಿಡ್ಕೊಂಡ್ಬಿಟ್ಟು ತುಂಬಾ ಲೈಕ್ ಒಳ್ಳೆ ಕ್ವಶನ್ ಕೇಳಿದ್ಯಾ, ಎಷ್ಟು ಇಂಟೆಲಿಜೆಂಟ್ ಕ್ವಶನ್ ಕೇಳಿದೆ, ಲೈಫ್ ಬಗ್ಗೆ ಏನೇನೋ ಲೈಕ್ ಕಣ್ ತರಿಸ್ಬಿಟ್ಟಿದೆ ಎಷ್ಟೋ ಜನರಿಗೆ. ಇದಕ್ಕೆ ಆನ್ಸರ್ ಏನು ಅಂತ ಹೇಳ್ತೀನಿ ನೋಡು ಅಂತ ಹಿಂಗೆ ಮೈಕ್ ಹಿಡ್ಕೊಂಡು ಆನ್ಸರ್ ಹೇಳಕ್ ಹೋಗ್ತಾ ಇರ್ತಾನೆ. ಅವಾಗ